19 ಮಾರ್ಚ್ 1987. ಪ್ರತಿದಿನದ ಹಾಗೆ ಆ ದಿನ ಕೂಡ ಎಲ್ಲದೂ ನಾರ್ಮಲ್ ಆಗಿ ನಡೀತಾ ಇದೆ ಅಂತ ಅಂದ್ಕೊಳ್ತಿರುವಾಗಲೇ ಮುಂಬೈನ ದೊಡ್ಡ ಚಿನ್ನದ ಅಂಗಡಿಯಲ್ಲಿ 8 ಜನಗಳ CBI ತಂಡ ಎಂಟ್ರಿ ಕೊಟ್ಟು ಅಲ್ಲಿ ರೇಡ್ ಅಂತ ಮಾಡಿ ಸರಿಸುಮಾರು 3 ರಿಂದ 3.5 ಕೋಟಿಯಷ್ಟು ಚಿನ್ನ, ಹಣ ಹಾಗೂ ವಜ್ರಗಳನ್ನ ಜಪ್ತಿ ಮಾಡಿ ಅದನ್ನು ತಮ್ಮ ಗೌರ್ಮೆಂಟ್ ವೆಹಿಕಲ್ನಲ್ಲಿ ತುಂಬಿಕೊಂಡು ಅಲ್ಲಿಂದ ಜಾಗನ ಖಾಲಿ ಮಾಡ್ತಾರೆ. ಬಟ್ ಈ ಘಟನೆ ಇಡೀ ಭಾರತ ದೇಶದಲ್ಲಿರೋ ಸಾಮಾನ್ಯ ಜನರಿಂದ ಹಿಡಿದು ಕಾನೂನು ವ್ಯವಸ್ಥೆಯನ್ನು ಅಚ್ಚರಿಗೊಳಿಸುತ್ತೆ. ಯಾಕೆಂದರೆ ಇದ್ದಂಥ 8 ಜನ CBI ಅಧಿಕಾರಿಗಳು ಅಂತ ಹೇಳಿದ್ದವರು ಆಕ್ಚುಲ್ ಆಗಿ CBI ಅಧಿಕಾರಿಗಳು ಆಗಿರೋದಿಲ್ಲ. ಹಾಗೆಯೇ ಆ ಮಾಡಿದಂಥ ರೇಡ್ ಕೂಡ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದಂಥ ಪ್ರೀ ಪ್ಲಾನ್ಡ್ ರಾಬರಿ ಆಗಿರುತ್ತೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಲೋಹಿತ್ ಯೂನಿವರ್ಸ್. ಇವತ್ತಿನ ವಿಡಿಯೋದಲ್ಲಿ ಇಡೀ ಭಾರತವನ್ನು ಅಚ್ಚರಿಗೊಳಿಸಿ ಇಲ್ಲಿಯವರೆಗೂ ಅನ್ಸಾಲ್ವ್ ಆಗಿ ಉಳ್ಕೊಂಡಿರುವಂಥ ರಾಬರಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. A fake CBI raid. ಕತೆ ಶುರುವಾಗೋದು 1986 ಅಕ್ಟೋಬರ್ನಲ್ಲಿ. ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್ನಲ್ಲಿ ಒಂದು ಸ್ಟೋರಿ ಪಬ್ಲಿಷ್ ಆಗಿರುತ್ತೆ. ಸರಿಸುಮಾರು 50 CBI ಅಧಿಕಾರಿಗಳ ಹುದ್ದೆಗೆ ಓಪನಿಂಗ್ಸ್ ಇದೆ, ಆಸಕ್ತರು ತಾಜ್ ಹೋಟೆಲ್ನಲ್ಲಿ ಬಂದು ಇಂಟರ್ವ್ಯೂನ ಅಟೆಂಡ್ ಮಾಡ್ಬೋದು ಅಂತ ಹೇಳಿ. ಬಟ್ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ಹೋದವರು ನಿರಾಸೆಯಿಂದ ಹತಾಶರಾಗಿ ಹಿಂದಿರುಗುತ್ತಾರೆ. ಯಾಕೆಂದರೆ ಅಲ್ಲಿ ಯಾವುದೇ ರೀತಿ ಇಂಟರ್ವ್ಯೂ ನಡೀತಾ ಇರೋಲ್ಲ. ಕಮಿಂಗ್ ಟು 1987 ಮಾರ್ಚ್, ರಾಬರಿ ನಡೆಯೋ 2 ದಿನ ಮುಂಚೆ ಅಂದರೆ 17 ಮಾರ್ಚ್ 1987 ಅದೇ ರೀತಿ ಇನ್ನೊಂದು ನ್ಯೂಸ್ ಪಬ್ಲಿಷ್ ಆಗುತ್ತೆ ಇಂಟರ್ವ್ಯೂ ಬಗ್ಗೆ ಅದೇ ನ್ಯೂಸ್ ಪೇಪರ್ಲಿ. ಆದರೆ ಈ ಬಾರಿ ಇಂಟರ್ವ್ಯೂ ಕೂಡ ನಡೆಯುತ್ತೆ. 26 ಜನ ಫೈನಲೈಸ್ ಮಾಡಿ ಜಾಬ್ ಆಫರ್ನ ಕನ್ಫರ್ಮ್ ಮಾಡೋಕ್ಕಿಂತ ಮುಂಚೆ ಒಂದು ಪ್ರಾಕ್ಟಿಕಲ್ ಅಸೈನ್ಮೆಂಟ್ ಇದೆ ಅಂತ ಹೇಳಿ 19 ಮಾರ್ಚ್ 1987ಕ್ಕೆ ರೆಡಿಯಾಗಿ ಬನ್ನಿ ಪ್ರಾಕ್ಟಿಕಲ್ ಅಸೈನ್ಮೆಂಟ್ಗೆ ಅಂತ ಹೇಳಿ ಕಳಿಸಲಾಗಿರುತ್ತೆ. Wanted 50 dynamic graduates for intelligence officers post and security officer post. Males and females come personally for interview with biodata, certificates, passport size photo on 18 March 1987. Nur Abbas. Yes sir. Nitin Pandey. Yes sir. Arun Kakorkar. Sir. Prakash Yadav. Sir. Avinash Seth. Yes sir. Randir Belapurkar. Yes sir. Sanjay More. Oh sahib. Meenal Jain. Yes sir. And Kishan Chaudhary. Sir. Congratulations, all of you. Many congratulations. मेरा नाम है AK वर्धन. आप हैं स्पेशल 26, वो 26 जो आज सबसे स्मार्ट, सबसे बेहतर, सबसे इंटेलिजेंट साबित हुए हैं. लेकिन हमारा सिलेक्शन प्रोसेस अभी खत्म नहीं हुआ है. कल सुबह आप लोग ठीक 11 बजे यहां रिपोर्ट करेंगे. बाल बिल्कुल छोटे होने चाहिए एंड फॉर्मली ड्रेस्ड. यहां मिस्टर रॉय एंड मिस्टर शुक्ला आप लोगों की क्लास लेंगे. यह क्लास 2 घंटे चलेगी. फिर पोस्ट लंच आप लोगों का एक फाइनल एग्जाम होगा जिसे हम लोग प्रैक्टिकल कहते हैं. प्रैक्टिकल में आप लोग हमारे CBI टीम का हिस्सा बनेंगे जो एक रेड कंडक्ट करेगी. The whole idea of putting you guys in this situation is to verify whether you can handle pressure or not. रेड के कंप्लीशन के बाद आप लोग यहाँ आएंगे. अगर कोई गड़बड़ न हुई तो आप लोगों को आपका अपॉइंटमेंट लेटर मिल जाएगा. ये बातें इस रूम से बाहर नहीं जानी चाहिए. Do you understand? Yes sir. Dismiss. ರಾಬರಿ ನಡೆದ ಮೇಲೆ ಇನ್ವೆಸ್ಟಿಗೇಷನ್ ಮಾಡೋ ಟೈಮಲ್ಲಿ ಬಯಲಾಗಿದೆ ಅಂದರೆ 1986 ಅಕ್ಟೋಬರ್ನಲ್ಲಿ ಪಬ್ಲಿಷ್ ಆದಂಥ ನ್ಯೂಸ್, ಇವರೇ ಪಬ್ಲಿಷ್ ಮಾಡಿದಂಥ ನ್ಯೂಸ್, ಅದು ಕೇವಲ ಒಂದು ಪ್ರಾಕ್ಟೀಸ್ ಆಗಿರುತ್ತೆ. ಇದೇ ರೀತಿ ಆಕ್ಚುಯಲ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಏನು ಪರಿಣಾಮಗಳಾಗುತ್ತೆ, ಈ ಥರ ಪಬ್ಲಿಷ್ ಮಾಡಿದ್ರೆ ಯಾರ್ಯಾರು ಬರ್ತಾರೆ, ಏನೇನು ಎಫೆಕ್ಟ್ ಆಗುತ್ತೆ ಅದರಿಂದ ಅಂತ ತಿಳ್ಕೊಳ್ಳೋದಕ್ಕೆ. ಅದರಿಂದ ಯಾವುದೇ ಥರ ಎಫೆಕ್ಟ್ ಆಗದೆ ಇರೋ ಕಾರಣ ಅದೇ ಪ್ಲಾನ್ನ ಎಕ್ಸಿಕ್ಯೂಟ್ ಮಾಡೋಕೆ ಅಂತ ಅಲ್ಲಿ ಫೈನಲೈಸ್ ಮಾಡಲಾಗಿರುತ್ತೆ. ಇದರಲ್ಲಿ ಅಬ್ಸರ್ವ್ ಮಾಡೋಕ್ಕಾಗಿರುವಂಥ ವಿಷಯ ಅಂದರೆ ರಾಬರಿ ನಡೆಯೋ 6 ತಿಂಗಳು ಮುಂಚೆನೆ ಪ್ಲಾನ್ ಮಾಡಿ ಅದನ್ನ ಟ್ರಯಲ್ ಮಾಡಿ ಪ್ಲಾನ್ ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡಿರೋದು. ಫೈನಲೈಸ್ ಮಾಡಿದಂಥ ಕ್ಯಾಂಡಿಡೇಟ್ಸ್ಗೆ ಹೇಗೆ ಬಿಹೇವ್ ಮಾಡಬೇಕು, ರೂಲ್ಸ್ನ ಹೇಗೆ ಫಾಲೋ ಮಾಡಬೇಕು, ಹಾಗೆಯೇ ಇದು ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಶನ್ ಆಗಿರೋದ್ರಿಂದ ಈ ಮ್ಯಾಟರ್ ಬಗ್ಗೆ ಎಲ್ಲೂ ಕೂಡ ಯಾರ ಹತ್ರನೂ ಕೂಡ ಡಿಸ್ಕಷನ್ ಮಾಡೋ ಥರ ಇರಲ್ಲ ಅಂತ ಅವರಿಗೆ ತಿಳಿಸ್ಕೊಡಲಾಗಿರುತ್ತೆ. ಇನ್ನು ರೇಡ್ನ ಸಂದರ್ಭದಲ್ಲಿ ಯಾವ ರೀತಿ ಡ್ರೆಸ್ನ ಹಾಕೊಂಡಿರ್ಬೇಕು, CBI ಅಧಿಕಾರಿಗಳ ಹತ್ರ ಇರಬೇಕಾದಂತಹ ID ಕಾರ್ಡ್ಸ್, ಡಾಕ್ಯುಮೆಂಟ್ಸ್ ಹಾಗೂ ವಾರೆಂಟ್ಗಳನ್ನ ಡೂಪ್ಲಿಕೇಟ್ಸ್ನ ತಯಾರಿಸಿ ಪ್ರತಿಯೊಬ್ಬರಿಗೂ ವಿತರಿಸಲಾಗಿರುತ್ತದೆ. Good morning. Good morning sir. Good morning sir. तो आप लोग ये जान लें कि आपसे बड़ी कोई अथॉरिटी नहीं है. No one has the power to stop you. No one can stop you. And no one has the power to come between you and your duty. Understand? ಈ ರಾಬರಿ ಪ್ಲಾನ್ ಮಾಡಿದವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಈ ಪ್ಲಾನ್ ವರ್ಕೌಟ್ ಆಗಬೇಕು ಅಂತ ಹೇಳಿದ್ರೆ 26 ಜನ ಏನು ಹೈರ್ ಮಾಡಿರ್ತಾರೆ ಆ 26 ಜನ ತಮ್ಮ ಜವಾಬ್ದಾರಿಗಳನ್ನ ಸರಿಯಾಗಿ ಮಾಡಿದ್ರೆ ಮಾತ್ರ ಅಂತ. ಹಾಗೆ ಆಗುತ್ತೆ ಕೂಡ. ಇನ್ನೊಂದು ಕಡೆ ಈ 26 ಜನಕ್ಕೆ ಯಾವುದೇ ತರ ಚಿಕ್ಕ ಸುಳಿವು ಕೂಡ ಇರದೇ ಇರೋ ಕಾರಣ ಇದು ಆಕ್ಚುಯಲ್ CBI ರೈಡೆ ಅಂತ ಅನ್ಕೊಂಡು ಇಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ನಮಗೆ ಅಫಿಷಿಯಲ್ ಆಗಿ CBI ಇಲ್ಲಿ ಕೆಲಸ ಸಿಗುತ್ತೆ ಅಂತ ಹೇಳಿ ನಂಬ್ಕೊಂಡು
ಇವ್ರು ಹೇಳಿದಂತ ರೂಲ್ಸ್ಗಳನ್ನೆಲ್ಲ ಅಚ್ಚುಕಟ್ಟಾಗಿ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿಕೊಂಡು ಅವ್ರ ಕೆಲಸನ ಮಾಡ್ತಾ ಇರ್ತಾರೆ. ಫೇಕ್ ಅಧಿಕಾರಿಗಳನ್ನ ಹೈರ್ ಮಾಡೋಕೆ 6 ತಿಂಗಳ ಮುಂಚೆನೆ ಪ್ಲಾನ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡಿ ಟ್ರೈ ಮಾಡಿದಂತ ಈ ಗ್ಯಾಂಗ್ ಅವರು ಯಾರನ್ನ ಲೂಟಿ ಮಾಡಬೇಕು, ಯಾವ ಟೈಮಲ್ಲಿ ಲೂಟಿ ಮಾಡಬೇಕು ಅನ್ನೋದನ್ನು ಕೂಡ ತುಂಬಾ ಹಿಂದೆನೆ ಪ್ಲಾನ್ ಮಾಡಿ ಇಟ್ಕೊಂಡಿರ್ತಾರೆ. ಈ ಜ್ಯುವೆಲರಿ ಸ್ಟೋರ್ನ ಬಗ್ಗೆ ಮಾಹಿತಿನ ಪಡೆದುಕೊಳ್ಳುವ ಸಲುವಾಗಿ ತಿಂಗಳುಗಳ ಕಾಲ ಸ್ಟೋರ್ ಬಗ್ಗೆ ಸ್ಟಡಿ ಮಾಡ್ತಾ, ಸ್ಟೋರ್ನ ಲೇಔಟ್ ಬಗ್ಗೆ ಸ್ಟಡಿ ಮಾಡ್ತಾ, ಸ್ಟೋರ್ ನಲ್ಲಿ ಕ್ಯಾಶ್ ಎಲ್ಲಿರುತ್ತೆ, ಬೆಲೆ ಬಾಳುವಂತ ಒಡವೆಗಳಿರ್ತವೆ, ಎಂಪ್ಲಾಯೀಸ್ ನ ಶಿಫ್ಟ್ ಯಾವ ತರ ಇರುತ್ತೆ, ಯಾವ ಶಿಫ್ಟ್ ಅಲ್ಲಿ ಯಾವ ಎಂಪ್ಲಾಯೀಸ್ ಇರ್ತಾರೆ ಅನ್ನೋದನ್ನು ಕೂಡ ಇವರು ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿರ್ತಾರೆ. ಅದು ಅಲ್ಲದೆ ಸ್ಟೋರ್ನ ಸೆಕ್ಯೂರಿಟಿ ಪ್ರೋಟೋಕಾಲ್ ಕೂಡ ಇವರು ಅಚ್ಚುಕಟ್ಟಾಗಿ ತಿಳಿದುಕೊಂಡಿರ್ತಾರೆ. ಇದನ್ನೆಲ್ಲ ತಿಳ್ಕೊಂಡ ಇವರು ಡಿಸೈಡ್ ಮಾಡಿದ್ದು ಈ ಸ್ಟೋರ್ನ ದರೋಡೆ ಮಾಡಬೇಕು, ಇಲ್ಲ ಈ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಸ್ಟೋರ್ ಯಾವಾಗ ಬ್ಯುಸಿ ಇರುತ್ತೆ ಆ ಟೈಮಲ್ಲಿ ಅಂತ. ಸೊ ಎಲ್ಲಾ ರೀತಿ ರಿಸರ್ಚ್ ಪ್ರಿಪರೇಷನ್, ನಕಲಿ CBI ಆಫೀಸರ್ಸ್, ID ಕಾರ್ಡ್ಸ್, ಡಾಕ್ಯುಮೆಂಟ್ಸ್ ಹಾಗೆ ಮಲ್ಟಿಪಲ್ ವೆಹಿಕಲ್ಸ್ ಕೂಡ ರೆಡಿ ಇರುತ್ತೆ ರಾಬರಿ ಆದ್ಮೇಲೆ ಎಸ್ಕೇಪ್ ಆಗೋಗೋಸ್ಕರ. ಉಳಿದಿರೋದೊಂದೇ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡೋದು. ಎಲ್ಲಾ ಪ್ಲಾನಿಂಗ್ ಪ್ರಿಪರೇಷನ್ ಮುಗಿದ ನಂತರ ಎಕ್ಸಿಕ್ಯೂಷನ್ಗೋಸ್ಕರ ಇವರು ಡಿಸೈಡ್ ಮಾಡಿದ ಡೇಟ್ ಅಂದ್ರೆ 19th March 1987. ಆವತ್ತಿನ ದಿನ ಮಧ್ಯಾಹ್ನದ ಹೊತ್ತಿಗೆ ಎಂಟ್ರಿ ಕೊಡ್ತಾರೆ ಈ ಫೇಕ್ CBI ಆಫೀಸರ್ಸ್. ಬಂದಂತವರು ತಮ್ಮನ್ನ ತಾವು CBI ಅಧಿಕಾರಿಗಳು ಅಂತ ತಿಳಿಸಿ ಸ್ಟೋರ್ನ ತಮ್ಮ ಕಂಟ್ರೋಲ್ಗೆ ತಗೊಂಡು ಯಾರು ಕೂಡ ಹೊರಗಡೆ ಹೋಗದೆ ಇರೋ ತರ, ಹಾಗೇನೆ ಹೊರಗಡೆ ಇರೋದವರು ಒಳಗಡೆ ಬರದೇ ಇರೋ ತರ ಕಂಟ್ರೋಲ್ ನಾಗ ತಗೊಂಡು ಯಾರು ಕೂಡ ಯಾರ ಹತ್ರನೂ ಈ ವಿಷಯನ ಹೊರಗಡೆ ಕಮ್ಯುನಿಕೇಶನ್ ಆಗದೆ ಇರೋ ತರ ಬಿಸಿ ಇಡೋದಕ್ಕೋಸ್ಕರ ಎಂಪ್ಲಾಯೀಸ್ ಹತ್ರ ಹಲವಾರು ಸವಾಲುಗಳನ್ನ ಮಾಡ್ತಾ ಅವ್ರನ್ನ ಬಿಸಿ ಇಟ್ಕೊಂಡಿರ್ತಾರೆ. ಇನ್ನೊಂದು ಕಡೆ ಕಾಸ್ಟ್ಲಿ ಜ್ಯುವೆಲ್ಸ್ ಅಲ್ಲಿದೆ, ಹಣ ಇಲ್ಲಿದೆ, ವಜ್ರಗಳಿಲ್ಲಿದೆ ಅಂತ ತಿಳಿದುಕೊಂಡಿದ್ದ ಇವರು ಎಲ್ಲವನ್ನು ತಮ್ಮ ಬ್ಯಾಗ್ಗಳಲ್ಲಿ ಹಾಗೆ ಸೂಟ್ಕೇಸ್ಗಳಲ್ಲಿ ತುಂಬಿಕೊಳ್ಳೋಕೆ ಸ್ಟಾರ್ಟ್ ಮಾಡಿರ್ತಾರೆ. ಅಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಇವರು ನಿಜವಾದ CBI ಆಫೀಸ್ಗಳು ಅಂತ ಅನ್ಕೊಂಡು ಅವ್ರು ಕೇಳಿದ್ದ ಪ್ರಶ್ನೆಗಳಿಗೆ ಉತ್ತರನ ಕೊಡೋದ್ರಲ್ಲಿ ಬ್ಯುಸಿಯಾಗಿ ಏನೂ ಮಾಡೋಕ್ಕಾಗದಿರೋ ಪರಿಸ್ಥಿತಿಯಲ್ಲಿರ್ತಾರೆ. ಈ ಕಡೆ ತಮ್ಮ ಬ್ಯಾಗ್ ಮತ್ತು ಸೂಟ್ಕೇಸ್ಗಳಲ್ಲಿ ತುಂಬಿಕೊಂಡಿದ್ದಂತ ಜ್ಯುವೆಲ್ಸ್, ಹಣ, ವಜ್ರಗಳಿಗೆ ಯಾವುದೇ ಕಾಗದ ಪತ್ರ ಇಲ್ಲ. ಇದನ್ನೆಲ್ಲ ಕೂಡ ಎವಿಡೆನ್ಸ್ ಅಂತ ಹೇಳಿ ಜಪ್ತಿ ಮಾಡಿಕೊಂಡಂತ ಇವರು ಎಂಪ್ಲಾಯೀಸ್ ನ ಸ್ಟೋರ್ ಒಳಗಡೆನೆ ಬಿಟ್ಟು ಮುಂದಿನ ಆದೇಶದವರೆಗೂ ಯಾರು ಕೂಡ ಹೊರಗಡೆ ಬರೋ ಹಾಗಿಲ್ಲ ಅಂತ ಸ್ಟೋರ್ ನ ಸೀಲ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗೋ ಪ್ಲಾನ್ ಕಡೆ ಫೋಕಸ್ ನ ಶಿಫ್ಟ್ ಮಾಡ್ತಾ ಇರ್ತಾರೆ. ಇಲ್ಲಿಯವರೆಗೂ ಪ್ಲಾನ್ ಪ್ರಕಾರನೇ ಎಕ್ಸಿಕ್ಯೂಟ್ ಮಾಡಿದ್ದಂತ ಇಬ್ರು ಕ್ಯಾಶ್, ಜ್ಯುವೆಲ್ಸ್, ಡೈಮಂಡ್ಸ್ ಎಲ್ಲದನ್ನು ಕೂಡ ಪ್ಯಾಕ್ ಮಾಡಿದ್ದ ಇವ್ರ ಮುಂದೆ ಇರೋದು ಇಲ್ಲಿಂದ ಹೇಗೆ ಎಸ್ಕೇಪ್ ಆಗೋದು ಅಂತ. ಎಂಪ್ಲಾಯೀಸ್ ನ ಸ್ಟೋರ್ ಒಳಗಡೆ ಬಿಟ್ಟು ಸ್ಟೋರ್ ನ ಲಾಕ್ ಮಾಡಿ ತಾವು ತಂದಿದಂತ ನಕಲಿ ಗವರ್ಮೆಂಟ್ ವೆಹಿಕಲ್ಸ್ ಗಳಲ್ಲಿ ಎಲ್ಲದನ್ನು ತುಂಬಿಕೊಂಡು ಒಬ್ಬೊಬ್ಬರಾಗಿ ಎಸ್ಕೇಪ್ ಆಗೋಕೆ ಸ್ಟಾರ್ಟ್ ಮಾಡ್ತಾರೆ. ಇದಾದ ಸುಮಾರು ಹೊತ್ತಾದ ಮೇಲೆ ಎಂಪ್ಲಾಯೀಸ್ಗೆ ಅನುಮಾನ ಸ್ಟಾರ್ಟ್ ಆಗುತ್ತೆ. ಟೆನ್ಷನ್ ಆದಾಗ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತಾರೆ ಈ ತರ ರೇಡ್ ಆಗಿದೆ ಅಂತ ಹೇಳಿ. ಪೊಲೀಸ್ ಬಂದು ಪರಿಶೀಲನೆ ಮಾಡಿ ಇನ್ವೆಸ್ಟಿಗೇಷನ್ ನ ಶುರು ಮಾಡ್ತಾರೆ. ಬಟ್ ಅಲ್ಲಿ ಯಾವುದೇ ರೀತಿಯ ಎವಿಡೆನ್ಸ್ ಇರೋಲ್ಲ, ಯಾವುದೇ ರೀತಿಯ ಫಿಂಗರ್ ಪ್ರಿಂಟ್ಸ್ ಇರೋಲ್ಲ. ಕೇವಲ ಖಾಲಿ ಚಿನ್ನದ ಅಂಗಡಿನ ಬಿಟ್ಟು ಇನ್ನ ಯಾವುದೇ ತರ ಚಿಕ್ಕ ಸುಳಿವು ಕೂಡ ಇರೋದಿಲ್ಲ. ಇಷ್ಟು ಪರ್ಫೆಕ್ಟ್ ಆಗಿ ಹಾಡು ಹಗಲೇ ಮಾಡಿದಂತ ಈ ರಾಬರಿ ಬಗ್ಗೆ ಪೊಲೀಸರಿಗೆ ಚಿಕ್ಕ ಸುಳಿವು ಕೂಡ ಸಿಗೋದಿಲ್ಲ. ಅವರು ತಯಾರಿಸಿದಂತ ಫೇಕ್ ಡಾಕ್ಯುಮೆಂಟ್ಸ್, ಫೇಕ್ ID ಕಾರ್ಡ್ಸ್ ಹಾಗೇನೆ ವಾರೆಂಟ್ಸ್ ಈ ಪ್ಲಾನ್ ನ ಸಕ್ಸಸ್ ಆಗಿ ಎಷ್ಟು ಸಹಾಯ ಮಾಡಿದೆಯೋ ಅದೇ ರೀತಿ ಇನ್ನೊಂದು ಕಡೆ ತಮಗೆ CBI ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಸಿಗುತ್ತೆ ಅನ್ಕೊಂಡು ರಾಬರ್ಸ್ ಹೇಳಿದ್ದನ್ನೆಲ್ಲ ಅಚ್ಚುಕಟ್ಟಾಗಿ ಪಾಲನೆ ಮಾಡಿಕೊಂಡು ಶಿಸ್ತಿನಿಂದ ಪಾಲಿಸಿಕೊಂಡಿದ್ದಂತ ಈ 26 ಜನ ಕೂಡ ಈ ರಾಬರಿ ಸಕ್ಸಸ್ಫುಲ್ ಆಗಕ್ಕೆ ಒಂದು ಮುಖ್ಯ ಪಾತ್ರನ ವಹಿಸಿರ್ತಾರೆ. ಒಟ್ಟಾರೆಯಾಗಿ ರಾಬರಿ ಆದ ಮೊತ್ತ 3 ರಿಂದ 3.5 ಕೋಟಿ ರೂಪಾಯಿಗಳು ಅಂತ ಹೇಳಲಾಗುತ್ತೆ. ಇಂತಹ ಅಚ್ಚರಿಗೊಳಿಸೋ ರಾಬರಿ ನಡೆದು ತಿಂಗಳು ಕಳೀತಾ ಹೋಯಿತು. ಬಟ್ ಯಾವುದೇ ಕಾನೂನು ವ್ಯವಸ್ಥೆಗೂ ರಾಬರಿನ ಸಾಲ್ವ್ ಮಾಡೋ ಸುಳಿವು ಸಿಗದ ಹಾಗೆ ಎಕ್ಸಿಕ್ಯೂಟ್ ಮಾಡಿದಂತ ಈ 8 ಜನ ಇವತ್ತು ಕೂಡ ಮಿಸ್ಟೀರಿಯಸ್ ಆಗಿ ಉಳ್ಕೊಂಡಿದ್ದಾರೆ. ಇದಾಗಿ ವರ್ಷಗಳು ಕಳೆದರೂ ಕೂಡ ಇವತ್ತಿಗೂ ಓಪರಾ ಹೌಸ್ ರಾಬರಿ ಅದು ಮಿಸ್ಟರಿಯಾಗಿ ಅನ್ಸಾಲ್ವ್ಡ್ ಕೇಸ್ ಆಗಿ ಉಳ್ಕೊಂಡಿದೆ. ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಮ ಫೀಡ್ಬ್ಯಾಕ್ ಇಂದ ನನ್ನ ವಿಡಿಯೋಗಳನ್ನ ಇನ್ನೂ ಕೂಡ ಇಂಪ್ರೂವ್ ಮಾಡಕ್ಕೆ ತುಂಬಾ ಸಹಾಯ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.